ಹಾಯ್ ಎವ್ರಿವನ್, ವೆಲ್ಕಮ್ ಟು ವರ್ಷಾ ಗೌಡ ಬ್ಲಾಗ್ಸ್. ಇವತ್ತು ನಾನು ಹೊಸ ಥರದ್ದು ಕ್ರೋಶಾ ಕುಚ್ಚು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಹೋಗಿ ಸಬ್ಸ್ಕ್ರೈಬ್ ಆಗಿ. ಮೊದಲು ಸೀರೆಗೆ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಆ ಲಾಕ್ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡಿಕೊಡಿ. ಲಾಕ್ ಇಲ್ಲ ನೋಟ್ ಎನಿ ಒಂದು ಯಾವುದಾದ್ರು. ಅದಾದಮೇಲೆ 5 ಚೈನ್ ಹಾಕೋಬೇಕು 2 ಟೈಮ್ಸ್. 1 2 3 4 5. ಆದಮೇಲೆ 5 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸೀರೆಗೆ ಒಂದು ಲಾಕ್ ಮಾಡಿಕೊಡಿ. ಮತ್ತೆ 5 ಚೈನ್ ಹಾಕ್ಕೊಬೇಕು. 1 2 3 4 5. ಅದಾದಮೇಲೆ ಮತ್ತೆ 5 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸೀರೆಗೆ ಒಂದು ಲಾಕ್ ಮಾಡ್ಕೋಬೇಕು. ಇದಾದಮೇಲೆ ಒಂದು ಬೀಡ್ ತಗೊಳ್ಳಿ. ನಾನು ರೌಂಡ್ ಬೀಡ್ ಈ ಥರ ತೊಗೊಂಡಿದ್ದೀನಿ. ನಿಮಗೆ ಯಾವ ಥರ ಬೀಡ್ ಓಕೆ ಆಗುತ್ತೋ ಆ ಥರ ನಿಮ್ಗೆ ಯಾವ ಬೀಡ್ ಇಷ್ಟ ಆ ಬೀಡ್ ತೊಗೋಬೋದು. ಮತ್ತು ದಾರದೊಳಗಡೆ ಬೀಡ್ ಹಾಕ್ಕೊಂಡು ಬೀಡಿಗೂ ಕೂಡ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡಿದ್ದಾದಮೇಲೆ ಮತ್ತೆ ಸೀರೆಗೆ ಒಂದು ಲಾಕ್ ಮಾಡ್ಕೊಳ್ಳಿ. ಮತ್ತು ಈಗ 5 ಚೈನ್ 3 ಟೈಮ್ಸ್ ಬರಬೇಕು. 1 2 3 4 5. ಮತ್ತು ಚೈನಲ್ಲಿ ಬರುತ್ತೆ ಅಲ್ಲಿ ಒಂದು ಸೀರೆಗೆ ಲಾಕ್ ಆಗಬೇಕು. ಮತ್ತು 5 ಚೈನ್ 1 2 3 4 5. ಮತ್ತು ಚೈನಲ್ಲಿ ಬರುತ್ತೆ ಅಲ್ಲಿಗೆ ಸೀರೆ ಒಂದು ಲಾಕ್ ಮಾಡಿ. ಮತ್ತು 5 ಚೈನ್ 1 2 3 4 5. ಮತ್ತು ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೊಂದು ಸೀರೆಗೆ ಲಾಕ್. ಮತ್ತು ಒಂದು ಬೀಡ್ ಹಾಕ್ಕೋಬೇಕು. ನಾನು ಸ್ಟಾರ್ಟಿಂಗು 2 ಚೈನ್ನ 5 ಚೈನ್ನ 2 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ಮತ್ತೆ ಒಂದು ಬೀಡ್ ಹಾಕ್ಕೊಂಡಿದ್ದೀನಿ. ಮತ್ತು 5 ಚೈನ್ 3 ಟೈಮ್ಸ್ ಹಾಕ್ಕೊಂಡು ಮತ್ತೆ ಒಂದು ಬೀಡ್ ಹಾಕ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಎರಡು 5 ಚೈನ್ಸ್ ಬರಬೇಕು. ಮಧ್ಯದಲ್ಲೆಲ್ಲ 3 ಟೈಮ್ಸ್ ಬರಬೇಕು 5 ಚೈನ್ಸ್. ಮತ್ತು ಲಾಸ್ಟಲ್ಲಿ ಕೂಡ 5 ಚೈನ್ಸ್ 2 ಟೈಮ್ಸ್ ಬರಬೇಕು. ಮತ್ತು ಈಗ 5 ಚೈನ್ ಹಾಕ್ಕೊತಾ ಇದ್ದೀನಿ. 1 2 3 4 5. ಮತ್ತು ಚೈನಲ್ಲಿ ಬರುತ್ತೆ ಅಲ್ಲಿ ಒಂದು ಲಾಕ್ ಮಾಡ್ಕೊಳ್ಳಿ. ಮತ್ತು 5 ಚೈನ್ 1 2 3 4 5. ಮತ್ತು ಚೈನಲ್ಲಿ ಬರುತ್ತೆ ಅಲ್ಲಿ ಸೀರೆ ಒಂದು ಲಾಕ್. ಮತ್ತು ಇದಾದಮೇಲೆ ಲಾಸ್ಟಲ್ಲಿ 2 ನಾಟ್ಸ್ ಹಾಕ್ಕೊಳ್ಳಿ. ನಾನು ಇವಾಗ 1 ನಾಟ್ ಹಾಕಿದ್ದೀನಿ ಅಷ್ಟೇ, ಪೂರ್ತಿ ತೋರಿಸೋದಕ್ಕೆ ಆಗೋದಿಲ್ಲ ಅಂತ ಈ ಥರ ಬರುತ್ತೆ. ಮತ್ತು ಇದು ಸೆಕೆಂಡ್ ಲೈನ್. ಮತ್ತು ಸೀರೆಗೆ ಸ್ಟಾರ್ಟಿಂಗಲ್ಲೇ ಒಂದು ನಾಟ್ ಮಾಡ್ಕೋಬೇಕು. ನಾಟ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ನಾವೆಲ್ಲಿ ನಾಟ್ ಮಾಡ್ಕೊಂಡಿದ್ದೀವೋ ಅಲ್ಲಿಗೊಂದು ನಾಟ್ ಮಾಡ್ಕೊಡಿ ಈ ಥರ.
ಮತ್ತು ಈಗ 5 ಚೈನ್ ಹಾಕೋಬೇಕು. 1 2 3 4 5. ಮತ್ತು ನಾವು ಸ್ಟಾರ್ಟಿಂಗಲ್ಲಿ ನಾಟ್ ಹಾಕ್ಕೊಂಡಿದ್ವಲ್ಲ 5 ಚೈನ್ ಆದಮೇಲೆ ಆ ನಾಟಿಗೆ ಒಂದು ನಾಟ್ ಹಾಕ್ಕೊಳ್ಳಿ. ಮತ್ತೆ 5 ಚೈನ್ ಹಾಕೋಬೇಕು. 1 2 3 4 5. ಮತ್ತು ಲಾಕ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಲಾಕ್ ಮಾಡ್ಕೋಬೇಕು. ಮತ್ತು ಈಗ 7 ಇಲ್ಲ 8 ಚೈನ್ಸ್ ಹಾಕೋಬೇಕು. 1 2 3 4 5 6 7 8. ಮತ್ತು ನೆಕ್ಸ್ಟ್ ನಾಟ್ ಎಲ್ಲಿ ಹಾಕಿದ್ದೀವೋ ಅದು ನಾಟ್ ಮೇಲೆ ಒಂದು ನಾಟ್ ಹಾಕ್ಕೊಳ್ಳಿ. ಮತ್ತು ಈಗ 5 ಚೈನ್ ಹಾಕ್ಕೊಬೇಕು. 1 2 3 4 5. ಮತ್ತು ನಾಟ್ ಎಲ್ಲಿದೆಯೋ ಅಲ್ಲಿಗೆ ಒಂದು ನಾಟ್ ಮಾಡ್ಕೊಳ್ಳಿ. ಮತ್ತು 5 ಚೈನ್ ಹಾಕ್ಕೊಬೇಕು. 1 2 3 4 5. ಮತ್ತು ನಾಟ್ ಎಲ್ಲಿದೆಯೋ ಅದೇ ನಾಟ್ ಮೇಲೆ ಇನ್ನೊಂದು ಸಲ ನಾಟ್ ಹಾಕ್ಕೊಳ್ಳಿ. ಮತ್ತು 5 ಚೈನ್ 1 2 3 4 5. ಮತ್ತು ನಾಟ್ ಎಲ್ಲಿದೆಯೋ ಆ ನಾಟ್ ಮೇಲೆ ಇನ್ನೂ ನಾಟ್ ಹಾಕ್ಕೋಬೇಕು. ಮತ್ತು 7 ಇಲ್ಲ 8 ಚೈನ್ 1 2 3 4 5 6 7 8. ನಾನು ಲೇಟ್ ಹಾಕ್ಕೊಂಡ್ಬಿಟ್ಟಿದ್ದೀನಿ. 7 ಹಾಕ್ಕೊಳ್ಳಿ. ಮತ್ತು ನಾಟ್ ಎಲ್ಲಿದೆಯೋ ಅದು ನಾಟ್ ಮೇಲೆ ಇನ್ನೊಂದು ನಾಟ್ ಹಾಕೋಬೇಕು. ಮತ್ತು 5 ಚೈನ್ಸ್ 1 2 3 4 5. 5 ಚೈನ್ಸ್ ಮತ್ತು ನಾಟ್ ಮೇಲೆ ಒಂದು ನಾಟ್ ಹಾಕ್ಕೊಳ್ಳಿ. ಮತ್ತು ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಿ 5 ಚೈನ್ ನಾಟ್ಸ್. ಮತ್ತು ಬೀಡ್ ಎಲ್ಲಿದೆಯೋ ಅಲ್ಲಿ ಮಾತ್ರ 7 ಚೈನ್ಸ್ ಹಾಕೋಬೇಕು. ಫ್ರೆಂಡ್ಸ್ ನೋಡಿ, ನಾನಿಲ್ಲಿ ಪೂರ್ತಿ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ. ನೀವು ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಪೂರ್ತಿ ತೋರಿಸೋದಕ್ಕಾಗಲ್ಲ ಅಂತ ಇಷ್ಟು ಮಾತ್ರ ತೋರಿಸ್ತಾ ಇದ್ದೀನಿ. ಇದಾದಮೇಲೆ ಥರ್ಡ್ ಲೈನ್ ಇದು. ನಾವು ಸೆಕೆಂಡ್ 5 ಚೈನ್ಸ್ 2 ಟೈಮ್ಸ್ ಹಾಕಿದ್ವಲ್ಲ, ಅದೇ ಇದಕ್ಕೆ ಸ್ಟಾರ್ಟಿಂಗಲ್ಲಿ ಎಲ್ಲಿ 5 ಚೈನ್ ಹಾಕಿದ್ವೋ ಆ 5 ಚೈನ್ಗೆ ನೋಟ್ಸ್ ಹಾಕ್ಕೊಳ್ಳಿ. 4 ಇಲ್ಲ 5 ನಾನು ಹಾಕ್ಕೊಂಡು ಹೋಗಿದ್ದೀನಿ. ನಾನು ಸ್ಟಾರ್ಟಿಂಗಿಂದ ತೋರಿಸಿಲ್ಲ, ಮಧ್ಯದಿಂದ ತೋರಿಸ್ಕೊಂಡು ಹೋಗಿದ್ದೀನಿ. ಆ 5 ಚೈನ್ ಮೇಲೇ 5 ಇಲ್ಲ 4 ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕೊಂಡ್ಮೇಲೆ ಪಕ್ಕದಲ್ಲಿ ನಾಟ್ ಎಲ್ಲಿದ್ದು ಆ ನಾಟಿಗೆ ಒಂದು ನಾಟ್ ಹಾಕ್ಕೋಬೇಕು. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ ಇದೇ ಥರ. ಮತ್ತು ಇವಾಗ ಒಂದು ಬೀಡ್ಸ್ ತೊಗೊಳ್ಳಿ. ನಾನು ನೋಡಿ ಸ್ಮಾಲ್ ಸೈಜಿಂದು ಒಂದು ಮೀಡಿಯಮ್ ಸೈಜಿಂದ ಒಂದು ಬೀಡ್ ತೊಗೊತಾ ಇದ್ದೀನಿ. ಆ ಬೀಡ್ ದಾರದೊಳಗಡೆ ಹಾಕ್ಕೊಂಡು ಡಬಲ್ ಕ್ರೋಶೆಟ್ ಮಾಡ್ಕೊತಾ ಇದ್ದೀನಿ ನಾನೀಗ. ಹೇಗೆ ಅಂದರೆ ಇವಾಗ ನಾನು ಸ್ಟಾರ್ಟಿಂಗ್ 4 ಚೈನ್ ಹಾಕ್ಕೊತೀನಿ. ನೋಡಿ, ನಾವು ಇಲ್ಲಿ 7 ಚೈನ್ ಹಾಕ್ಕೊಂಡಿದ್ವಲ್ಲ ಅದರೊಳಗಡೆ ನಾವು ಡಬಲ್ ಕ್ರೋಶೆಟ್ ಮಾಡ್ಕೊತಾ ಇದ್ದೀವಿ.
ಈಗ ಒಂದು ಕಂಬ ಹಾಕ್ಕೊತಾ ಇದ್ವಿ. ಇದನ್ನೆಲ್ಲ ನಾವು ಕಂಬ ಅಂತೀವಿ. ನಾವು ಏನು 2 ಲೈನ್ಸ್ ಸೇರ್ತೀವೋ ಅದನ್ನು ಡಬಲ್ ಕ್ರೋಶೆಟ್ ಇಲ್ಲ ತ್ರಿಬಲ್ ಕ್ರೋಶೆಟ್ ಈ ಥರ ಕರ್ಕೊಂಡು ಹೋಗ್ತೀವಿ. ಈಗ 2 ಕಂಬ, ಮತ್ತು 3 ಕಂಬ, ಮತ್ತು 4. ಇದಾದಮೇಲೆ ಮತ್ತೆ ಒಂದು ಬೀಡ್ ತೊಗೊತಾ ಇದ್ವಿ. ಬೀಡನ್ನ ದಾರದೊಳಗಡೆ ಹಾಕ್ಕೊತಾ ಇದ್ದೀವಿ. ಮತ್ತು ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು 4. ಒಂದು, 2, 3, 4. ಇವಾಗ 4 ಕಂಬ ಆಯಿತು. ಮತ್ತು ದಾರಕ್ಕೆ ಬೀಡ್ ಹಾಕೋಬೇಕು. ಮತ್ತು ಇವಾಗ 4 ಕಂಬ ಹಾಕೋಬೇಕು. 1, 2, 3, 4. 4 ಕಂಬ ಹಾಕೊಂಡಾದ್ಮೇಲೆ ಮತ್ತೆ ಒಂದು ಬೀಡ್ಸ್ ಹಾಕೋಬೇಕು. ಮತ್ತು 4 ಕಂಬ ಹಾಕೋಬೇಕು, ಅಂದರೆ 4 ಡಬಲ್ ಕ್ರೋಶೆಟ್. 1, 2, 3, 4. ಈಗ ಮತ್ತೆ 4 ಡಬಲ್ ಕ್ರೋಶೆಟ್ ಆದಮೇಲೆ 4 ಕಂಬ ಆಯಿತು. ಈಗ ಮತ್ತೆ ದಾರಕ್ಕೆ ಒಂದು ಬೀಡ್ ಹಾಕೋಬೇಕು. ನೋಡಿ ಫ್ರೆಂಡ್ಸ್, ನಾನು ಒಂದು ಫುಲ್ ಆರ್ಚಿಗೆ 5 ಬೀಡ್ಸ್ ಹಾಕ್ಕೊಂಡಿದ್ದೀನಿ. 4 ಸಲ 4 ಕಂಬಗಳಂದರೆ ಡಬಲ್ ಕ್ರೋಶೆಟ್ ಹಾಕ್ಕೊಂಡಿದ್ದೀನಿ. ಮತ್ತು 5 ಚೈನ್ ಏನಿತ್ತು ಅದ್ರ ಪಕ್ಕದಲ್ಲಿ ಏನು ನಾಟ್ ಇದೆ ಆ ನಾಟ್ಗೆ ಒಂದು ನಾಟ್ ಹಾಕ್ಕೋಬೇಕು. ಮತ್ತು ನೋಡಿ ತೋರಿಸ್ತಾ ಇದ್ದೀನಲ್ಲ ಈ ಥರ. ಮತ್ತು ಇವಾಗ ನೆಕ್ಸ್ಟ್ 5 ಚೈನ್ ಏನಿದೆ ಅದಕ್ಕೆ 5 ಚೈನ್ ಹಾಕ್ಕೊಳ್ಳಿ. 5 ಚೈನ್ಗೆ ನಾಟ್ಸ್ ಹಾಕ್ಕೊಂಡು ಮತ್ತು ನಾಟ್ ಮೇಲೆ ನಾಟ್ ಹಾಕ್ಕೊಳ್ಳಿ. ಮತ್ತು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಆರ್ಚ್ ಈ ಥರ ಬರುತ್ತೆ. ನಾನು ಹೇಗೆ ಹಾಕ್ಕೊಂಡಿದ್ದೀನೋ ಅದೇ ಥರ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನೋಡಿ ಫ್ರೆಂಡ್ಸ್, ನಾನೀಗ 125 ಎಳೆ ದಾರ ತೊಗೊಂಡು ಕುಚ್ಚು ಹಾಕಿ ತೋರಿಸ್ತಾ ಇದ್ದೀನಿ. ಪೂರ್ತಿ ಅದು ಡಿಸೈನ್ ಇದು. ನಿಮಗೆ ಈ ಡಿಸೈನ್ ಇಷ್ಟ ಆಗಿದರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಸಬ್ಸ್ಕ್ರೈಬ್ ಆಗಿ.